ಶ್ರೀನಗರದ ಈದ್ಗಾ ಮೈದಾನಕ್ಕೆ ಬೇಲಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾರ್ವಜನಿಕರ ಜಾಗಕ್ಕೆ ಈ ರೀತಿಯಾಗಿ ಬೇಲಿ ಹಾಕೋದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂ ಪರ ಹೋರಾಟಗಾರರು ಯಾರನ್ನ ಕೇಳಿ ಇವರು ಬೇಲಿಯನ್ನ ಹಾಕಿದ್ರು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವಂತಹ ಈದ್ಗಾ ಮೈದಾನ ಅದು. ಮಾತಾಡ್ತಿರೋದು ಹೇಳಿ ಫಸ್ಟ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮನಾಯಕ್, ಏನಾಯ್ತು? ಎಸ್ ನಾಗೇಂದ್ರ ಬಾಬು, ಏನು ನಿನ್ನೆ ರಂಜಾನ್ ಹಬ್ಬ ಇತ್ತು, ಹಾಗಾಗಿ ಇಲ್ಲಿ ಏನು ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ನಡೆಯುತ್ತೆ. ಪ್ರಾರ್ಥನೆ ಆದ ನಂತರದಲ್ಲಿ ಪ್ರತಿ ವರ್ಷವೂ ಸಹ ಇಲ್ಲಿ ಯಾವ್ದಾದ್ರು ಬ್ಯಾರಿಕೇಡ್ ಗಳನ್ನ ಹಾಕಿದಲ್ಲಿ ಅದನ್ನ ತೆರವುಗೊಳಿಸುತ್ತಿದ್ರು. ಆದ್ರೆ ನಿನ್ನೆ ಹಬ್ಬ ಮುಗಿದ ನಂತರವೂ ಸಹ ಇಲ್ಲಿ ಈದ್ಗಾ ಮೈದಾನದ ಪಕ್ಕದಲ್ಲಿ ಏನು ಪ್ರತಿನಿತ್ಯ ಇಲ್ಲಿ ಸಾರ್ವಜನಿಕರಿಗಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ರು. ಜೊತೆಗೆ ಇಲ್ಲಿ ಸಾಕಷ್ಟು ವಾಹನಗಳು ಬಂದು ನಿಲುಗಡೆಯನ್ನ ಆಗ್ತಿತ್ತು ಜಿಲ್ಲಾಧಿಕಾರಿ ಮುಂಭಾಗದಲ್ಲಿರುವಂತಹ ಈದ್ಗಾ ಮೈದಾನದಲ್ಲಿ. ಆದ್ರೆ ಈಗ ಏಕಾಏಕಿಯಾಗಿ ಬೇಲಿಗಳನ್ನ ಹಾಕಿರೋದ್ರಿಂದ ಹಿಂದೂಪರ ಸಂಘಟನೆಗಳು ಸಾರ್ವಜನಿಕರ ಸ್ಥಳದಲ್ಲಿ ಯಾರು ಈ ಬೇಲಿಯನ್ನ ಹಾಕಿದ್ದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಈಗ ಧರಣಿಯನ್ನ ಕುರಿತಿರುವಂತದ್ದು, ಪ್ರತಿಭಟನೆಯನ್ನ ಮಾಡಿಸಿದ್ದಾರೆ. ಕೂಡಲೇ ಏನು ಹಾಕಿರುವಂತಹ ಬೇಲಿಯನ್ನ ತೆರವುಗೊಳಿಸಬೇಕು, ತೆರವುಗೊಳಿಸದೆ ಹೋದಲ್ಲಿ ನಾವು ಮತ್ತೆ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಆಕ್ರೋಶವನ್ನ ಹಾಕಿರುವಂತದ್ದು. ಹಾಗಾಗಿ ಈಗ ಸಾಕಷ್ಟು ಪೊಲೀಸರನ್ನ ಸಹ ನಿಯೋಜನೆ ಮಾಡ್ತಿದ್ದಾರೆ. ಆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಭೀಮನಾಯಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಈದ್ಗಾ ಮೈದಾನಕ್ಕೆ ಬೇಲಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾರ್ವಜನಿಕರ ಜಾಗಕ್ಕೆ ಈ ರೀತಿಯಾಗಿ ಬೇಲಿ ಹಾಕೋದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂ ಪರ ಹೋರಾಟಗಾರರು ಯಾರನ್ನ ಕೇಳಿ ಇವರು ಬೇಲಿಯನ್ನ ಹಾಕಿದ್ರು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವಂತಹ ಈದ್ಗಾ ಮೈದಾನ ಅದು. ಮಾತಾಡ್ತಿರೋದು ಹೇಳಿ ಫಸ್ಟ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮನಾಯಕ್, ಏನಾಯ್ತು? ಎಸ್ ನಾಗೇಂದ್ರ ಬಾಬು, ಏನು ನಿನ್ನೆ ರಂಜಾನ್ ಹಬ್ಬ ಇತ್ತು, ಹಾಗಾಗಿ ಇಲ್ಲಿ ಏನು ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ನಡೆಯುತ್ತೆ. ಪ್ರಾರ್ಥನೆ ಆದ ನಂತರದಲ್ಲಿ ಪ್ರತಿ ವರ್ಷವೂ ಸಹ ಇಲ್ಲಿ ಯಾವ್ದಾದ್ರು ಬ್ಯಾರಿಕೇಡ್ ಗಳನ್ನ ಹಾಕಿದಲ್ಲಿ ಅದನ್ನ ತೆರವುಗೊಳಿಸುತ್ತಿದ್ರು. ಆದ್ರೆ ನಿನ್ನೆ ಹಬ್ಬ ಮುಗಿದ ನಂತರವೂ ಸಹ ಇಲ್ಲಿ ಈದ್ಗಾ ಮೈದಾನದ ಪಕ್ಕದಲ್ಲಿ ಏನು ಪ್ರತಿನಿತ್ಯ ಇಲ್ಲಿ ಸಾರ್ವಜನಿಕರಿಗಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ರು. ಜೊತೆಗೆ ಇಲ್ಲಿ ಸಾಕಷ್ಟು ವಾಹನಗಳು ಬಂದು ನಿಲುಗಡೆಯನ್ನ ಆಗ್ತಿತ್ತು ಜಿಲ್ಲಾಧಿಕಾರಿ ಮುಂಭಾಗದಲ್ಲಿರುವಂತಹ ಈದ್ಗಾ ಮೈದಾನದಲ್ಲಿ. ಆದ್ರೆ ಈಗ ಏಕಾಏಕಿಯಾಗಿ ಬೇಲಿಗಳನ್ನ ಹಾಕಿರೋದ್ರಿಂದ ಹಿಂದೂಪರ ಸಂಘಟನೆಗಳು ಸಾರ್ವಜನಿಕರ ಸ್ಥಳದಲ್ಲಿ ಯಾರು ಈ ಬೇಲಿಯನ್ನ ಹಾಕಿದ್ದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಈಗ ಧರಣಿಯನ್ನ ಕುರಿತಿರುವಂತದ್ದು, ಪ್ರತಿಭಟನೆಯನ್ನ ಮಾಡಿಸಿದ್ದಾರೆ. ಕೂಡಲೇ ಏನು ಹಾಕಿರುವಂತಹ ಬೇಲಿಯನ್ನ ತೆರವುಗೊಳಿಸಬೇಕು, ತೆರವುಗೊಳಿಸದೆ ಹೋದಲ್ಲಿ ನಾವು ಮತ್ತೆ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಆಕ್ರೋಶವನ್ನ ಹಾಕಿರುವಂತದ್ದು. ಹಾಗಾಗಿ ಈಗ ಸಾಕಷ್ಟು ಪೊಲೀಸರನ್ನ ಸಹ ನಿಯೋಜನೆ ಮಾಡ್ತಿದ್ದಾರೆ. ಆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಭೀಮನಾಯಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಈದ್ಗಾ ಮೈದಾನಕ್ಕೆ ಬೇಲಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾರ್ವಜನಿಕರ ಜಾಗಕ್ಕೆ ಈ ರೀತಿಯಾಗಿ ಬೇಲಿ ಹಾಕೋದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂ ಪರ ಹೋರಾಟಗಾರರು ಯಾರನ್ನ ಕೇಳಿ ಇವರು ಬೇಲಿಯನ್ನ ಹಾಕಿದ್ರು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವಂತಹ ಈದ್ಗಾ ಮೈದಾನ ಅದು. ಮಾತಾಡ್ತಿರೋದು
ನೀವು ಯಾರ ಹತ್ರ ಮಾತಾಡ್ತೀರ ಅಂತ ಹೇಳಿ ಫಸ್ಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮನಾಯಕ್, ಏನಾಯ್ತು? ಎಸ್ ನಾಗೇಂದ್ರ ಬಾಬು, ಏನು ನಿನ್ನೆ ರಂಜಾನ್ ಹಬ್ಬ ಇತ್ತು, ಹಾಗಾಗಿ ಇಲ್ಲಿ ಏನು ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ನಡೆಯುತ್ತೆ. ಪ್ರಾರ್ಥನೆ ಆದ ನಂತರದಲ್ಲಿ ಪ್ರತಿ ವರ್ಷವೂ ಸಹ ಇಲ್ಲಿ ಯಾವ್ದಾದ್ರು ಬ್ಯಾರಿಕೇಡ್ ಗಳನ್ನ ಹಾಕಿದಲ್ಲಿ ಅದನ್ನ ತೆರವುಗೊಳಿಸುತ್ತಿದ್ರು. ಆದ್ರೆ ನಿನ್ನೆ ಹಬ್ಬ ಮುಗಿದ ನಂತರವೂ ಸಹ ಇಲ್ಲಿ ಈದ್ಗಾ ಮೈದಾನದ ಪಕ್ಕದಲ್ಲಿ ಏನು ಪ್ರತಿನಿತ್ಯ ಇಲ್ಲಿ ಸಾರ್ವಜನಿಕರಿಗಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ರು. ಜೊತೆಗೆ ಇಲ್ಲಿ ಸಾಕಷ್ಟು ವಾಹನಗಳು ಬಂದು ನಿಲುಗಡೆಯನ್ನ ಆಗ್ತಿತ್ತು ಜಿಲ್ಲಾಧಿಕಾರಿ ಮುಂಭಾಗದಲ್ಲಿರುವಂತಹ ಈದ್ಗಾ ಮೈದಾನದಲ್ಲಿ. ಆದ್ರೆ ಈಗ ಏಕಾಏಕಿಯಾಗಿ ಬೇಲಿಗಳನ್ನ ಹಾಕಿರೋದ್ರಿಂದ ಹಿಂದೂಪರ ಸಂಘಟನೆಗಳು ಸಾರ್ವಜನಿಕರ ಸ್ಥಳದಲ್ಲಿ ಯಾರು ಈ ಬೇಲಿಯನ್ನ ಹಾಕಿದ್ದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಈಗ ಧರಣಿಯನ್ನ ಕುರಿತಿರುವಂತದ್ದು, ಪ್ರತಿಭಟನೆಯನ್ನ ಮಾಡಿಸಿದ್ದಾರೆ. ಕೂಡಲೇ ಏನು ಹಾಕಿರುವಂತಹ ಬೇಲಿಯನ್ನ ತೆರವುಗೊಳಿಸಬೇಕು, ತೆರವುಗೊಳಿಸದೆ ಹೋದಲ್ಲಿ ನಾವು ಮತ್ತೆ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಆಕ್ರೋಶವನ್ನ ಹಾಕಿರುವಂತದ್ದು. ಹಾಗಾಗಿ ಈಗ ಸಾಕಷ್ಟು ಪೊಲೀಸರನ್ನ ಸಹ ನಿಯೋಜನೆ ಮಾಡ್ತಿದ್ದಾರೆ. ಆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಭೀಮನಾಯಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಈದ್ಗಾ ಮೈದಾನಕ್ಕೆ ಬೇಲಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾರ್ವಜನಿಕರ ಜಾಗಕ್ಕೆ ಈ ರೀತಿಯಾಗಿ ಬೇಲಿ ಹಾಕೋದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಿಂದೂ ಪರ ಹೋರಾಟಗಾರರು. ಯಾರನ್ನ ಕೇಳಿ ಇವರು ಬೇಲಿಯನ್ನ ಹಾಕಿದ್ರು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವಂತಹ ಈದ್ಗಾ ಮೈದಾನ ಅದು. ನೀವು ಯಾರ ಹತ್ರ ಮಾತಾಡ್ತೀರ ಅಂತ ಹೇಳಿ ಫಸ್ಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮನಾಯಕ್, ಏನಾಯ್ತು? ಎಸ್ ನಾಗೇಂದ್ರ ಬಾಬು, ಏನು ನಿನ್ನೆ ರಂಜಾನ್ ಹಬ್ಬ ಇತ್ತು, ಹಾಗಾಗಿ ಇಲ್ಲಿ ಏನು ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ನಡೆಯುತ್ತೆ. ಪ್ರಾರ್ಥನೆ ಆದ ನಂತರದಲ್ಲಿ ಪ್ರತಿ ವರ್ಷವೂ ಸಹ ಇಲ್ಲಿ ಯಾವ್ದಾದ್ರು ಬ್ಯಾರಿಕೇಡ್ ಗಳನ್ನ ಹಾಕಿದಲ್ಲಿ ಅದನ್ನ ತೆರವುಗೊಳಿಸುತ್ತಿದ್ರು. ಆದ್ರೆ ನಿನ್ನೆ ಹಬ್ಬ ಮುಗಿದ ನಂತರವೂ ಸಹ ಇಲ್ಲಿ ಈದ್ಗಾ ಮೈದಾನದ ಪಕ್ಕದಲ್ಲಿ ಏನು ಪ್ರತಿನಿತ್ಯ ಇಲ್ಲಿ ಸಾರ್ವಜನಿಕರಿಗಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ರು. ಜೊತೆಗೆ ಇಲ್ಲಿ ಸಾಕಷ್ಟು ವಾಹನಗಳು ಬಂದು ನಿಲುಗಡೆಯನ್ನ ಆಗ್ತಿತ್ತು ಜಿಲ್ಲಾಧಿಕಾರಿ ಮುಂಭಾಗದಲ್ಲಿರುವಂತಹ ಈದ್ಗಾ ಮೈದಾನದಲ್ಲಿ. ಆದ್ರೆ ಈಗ ಏಕಾಏಕಿಯಾಗಿ ಬೇಲಿಗಳನ್ನ ಹಾಕಿರೋದ್ರಿಂದ ಹಿಂದೂಪರ ಸಂಘಟನೆಗಳು ಸಾರ್ವಜನಿಕರ ಸ್ಥಳದಲ್ಲಿ ಯಾರು ಈ ಬೇಲಿಯನ್ನ ಹಾಕಿದ್ದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಈಗ ಧರಣಿಯನ್ನ ಕುರಿತಿರುವಂತದ್ದು, ಪ್ರತಿಭಟನೆಯನ್ನ ಮಾಡಿಸಿದ್ದಾರೆ. ಕೂಡಲೇ ಏನು ಹಾಕಿರುವಂತಹ ಬೇಲಿಯನ್ನ ತೆರವುಗೊಳಿಸಬೇಕು, ತೆರವುಗೊಳಿಸದೆ ಹೋದಲ್ಲಿ ನಾವು ಮತ್ತೆ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಆಕ್ರೋಶವನ್ನ ಹಾಕಿರುವಂತದ್ದು. ಹಾಗಾಗಿ ಈಗ ಸಾಕಷ್ಟು ಪೊಲೀಸರನ್ನ ಸಹ ನಿಯೋಜನೆ ಮಾಡ್ತಿದ್ದಾರೆ. ಆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಭೀಮನಾಯಕ್, ನಿಮ್ಮೆಲ್ಲ ಮಾಹಿತಿಗಾಗಿ.